ಪಂದ್ಯ ಬೇಗ ಬೇಗ ಶುರು ಮಾಡಬೇಕು. ಈಗಾಗಲೇ ಚಿಕ್ಕಜಾಲ ತಲುಪಿದೆ. ಮಳೆ ಬಂದ್ರೆ ಮ್ಯಾಚ್ ನ ನಿಲ್ಲಿಸಲಾಗತ್ತೆ. ಇದೊಂದು ಜಿದ್ದಿನ ಪಂದ್ಯ. ಸರಿ ಸುಮಾರು 10 ವರ್ಷಕ್ಕೊಮ್ಮೆ ನಡೆಯುವ ಪಂದ್ಯ ಇದು. 10 ವರ್ಷಕ್ಕೊಂದ್ಸರಿ ನಡೆಯುತ್ತೆ ಈ ಪಂದ್ಯ. ಸುಮಾರು ಹಳ್ಳಿಗಳಲ್ಲಿ ಪಂದ್ಯಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ದಯವಿಟ್ಟು ಆಟಗಾರರು ಎಲ್ಲ ಸೈಡ್ಗೆ ಬರಬೇಕು. ಬೌಲರ್ ನೇಮ್ ಆರಂಭಿಕ ಬೌಲರ್ ಆಗಿ ಶರವೇಗದ ಬೌಲರ್ ಗಿರೀಶ್ ಅವರು ಕ್ರಿಕೆಟ್ ಇತಿಹಾಸದಲ್ಲಿ ಸಾವಿರಾರು ವಿಕೆಟ್ಗಳನ್ನ ಪಡಿಬೇಕಾಗಿತ್ತು. ಆದರೆ ಅವರು ಕ್ರಿಕೆಟ್ ಆಡಲಿಲ್ಲ, ಅದಕ್ಕೆ ಪಡಿಲಿಲ್ಲ. ಇವತ್ತು ಯಾವ ರೀತಿ ಆಗ್ತಾರೆ ಅಂತ ಕಾದ್ ನೋಡಬೇಕು. ಬಟ್ ಬ್ಯಾಟಿಂಗ್ ನಲ್ಲಿ ಮಾತ್ರ ಲೆಜೆಂಡರಿ ಆಟಗಾರರು. ಈ ಪಂದ್ಯವು ದೇವನಹಳ್ಳಿ ತಾಲೂಕಿನ ಯುವಕರಿಗೆ ಒಂದು ಮಹತ್ವದ ಸಂದೇಶವನ್ನ ಸಾರುವ ಉದ್ದೇಶದಿಂದ ಆಯೋಜನೆ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಯುವಕರು ಕೆಟ್ಟ ಅಭ್ಯಾಸಗಳು, ದುಶ್ಚಟಗಳು ಹಾಗೂ ವಿಪರೀತ ಮೊಬೈಲ್ ಬಳಕೆಯ ಕಡೆಗೆ ಆಕರ್ಷಿತರಾಗುತ್ತಿರುವುದು ಗಮನಾರ್ಹವಾಗಿದೆ. ಇದರ ವಿರುದ್ಧವಾಗಿ ಕ್ರೀಡೆಗಳ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂಬ ಸಂದೇಶವನ್ನ ನೀಡುವ ಸಲುವಾಗಿ ಈ ಪಂದ್ಯವನ್ನ ಆಯೋಜನೆ ಮಾಡಲಾಗಿದೆ. ಪಂದ್ಯ ಶುರುವಾಗೋದಕ್ಕೆ ಇನ್ನೂ 3 ಅವರ್ ಆಗಂಗಿದೆ. ಏನೋ ಆಗ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾಗೇಶ್ ಅಣ್ಣವರು ಬೇಗ ಮ್ಯಾಚ್ ಅನ್ನು ಆಡಿಸ್ಬೇಕು, ಕತ್ಲಾಗತ್ತೆ ನಿಮ್ಗೇನೆ. ಈಗ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಸಚಿನ್ ತೆಂಡೂಲ್ಕರ್, SR ರವೀಣ್ ಅವರು ಹಿರಿಯ ಅನುಭವಿ ಆಟಗಾರ. ಇವರು ತಮ್ಮ ವಯಸ್ಸಿನಲ್ಲಿ ಅತ್ಯುತ್ತಮವಾದ ಕ್ರಿಕೆಟ್ ಪಟು. ಇವತ್ತು ಯಾವ ರೀತಿ ಆಡ್ತಾರೆ ಅಂತ ಕಾದ್ ನೋಡಬೇಕು. ಸುಮಾರು ವರ್ಷಗಳ ನಂತರ ಪವರ್ ಪ್ಲೇ, 1 ಓವರ್ ಪವರ್ ಪ್ಲೇ ಇದೆ ಅಂತೆ. ದೊಡ್ಡ ಹೊಡೆತ, ಮೊದಲ ಎಸೆತದಲ್ಲೇ ಮೊದಲ ಬೌಂಡರಿ. ಮಾತಾಡಂಗಿಲ್ಲ. ಇದು ಸರಿ ಸುಮಾರು ಸಾವಿರಾರು ಕಿಲೋಮೀಟರ್ ದೂರ ಚಲಿಸಿ 4 ರನ್ಗಳು. ಮೊದಲ ಎಸೆತದಲ್ಲೇ ಬೆಂಕಿ ಹೊಡೆತ. ದಯವಿಟ್ಟು ಇಲ್ಲಿ ಪ್ರಪಂಚ ಕಾಣಿಸ್ತಾ ಇಲ್ಲ, ದಯವಿಟ್ಟು ಸೇರ್ಕೊಳ್ಬೇಕು. ಪಂದ್ಯದ ಪ್ರಮುಖ ಆಕರ್ಷಣೆ ಡೇವಿಡ್ ನಾರಾಯಣ ಸ್ವಾಮಿ ರವರು. ಈಗ ಮತ್ತೊಮ್ಮೆ ಅತ್ಯುತ್ತಮವಾದ ಕಟ್ ಶಾಟ್ ಗ್ಯಾಪ್ ನಲ್ಲಿ. ಚಿರತೆ ವೇಗದಲ್ಲಿ ಚಂದ್ರಣ್ಣ ಅವರು ಅತ್ಯುತ್ತಮವಾಗಿ 4 ರನ್ ಸೇವ್ ಮಾಡಿದ್ದಾರೆ. ಚಂದ್ರಣ್ಣನವರು ಒಂದು ಬೌಂಡರಿಯನ್ನ ಸೇವ್ ಮಾಡಿದ್ದಾರೆ. ಈಗ ನೋಡಬಹುದು ನೀವು, ಚಿರತೆಯ ವೇಗದಲ್ಲಿ ಓಡೋಗಿ 3 ರನ್ ಸೇವ್ ಮಾಡಿದ್ದಾರೆ. ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಫೀಲ್ಡಿಂಗ್ ಅಲ್ಲೂ ಸಹ ಶ್ರೀಧರ್ ಮೂರ್ತಿರವರು ಸುಮಾರು ಅಂತಾರಾಷ್ಟ್ರೀಯ ಮಟ್ಟಗಳನ್ನ ಇವರು ಆಡಿದ್ದಾರೆ ಕ್ರಿಕೆಟ್ನ. ಉತ್ತಮವಾದ ಫೀಲ್ಡಿಂಗ್, ಮತ್ತೊಂದು ರನ್ ಸೇರ್ಪಡೆ. ಅತ್ಯುತ್ತಮವಾದ ಫೀಲ್ಡಿಂಗ್ ಆನಂದ್ ಅವರು. ಫೀಲ್ಡಿಂಗ್ ಅಂದ್ರೇನೆ ಆನಂದ್ ಅವರು ಅಂದ್ರೇನೆ ಫೀಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು. ದೊಡ್ಡ ಹೊಡೆತಕ್ಕೆ ಯತ್ನ, ಆದರೆ ವಿಫಲ. ಫ್ರಂಟ್ ನಲ್ಲಿ ರೋಹಿತ್ ಶರ್ಮಾ. ರೀತಿ
ಕೆ.ಸಿ. ಮಂಜಣ್ಣ ಅವರು ನಿಂತಿರ್ತಾರೆ. ಯಾವುದೇ ರನ್ ಇಲ್ಲ. ಉತ್ತಮ ಬೌಲಿಂಗ್ ದಾಳಿಯನ್ನ ನಡೆಸ್ತಾ ಇದ್ದಾರೆ ಗಿರೀಶ್. ಯುವ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ದೊಡ್ಡ ಹೊಡೆತಕ್ಕೆ ಯತ್ನ, ಆದರೆ ಮತ್ತೊಂದು ಡಾಟ್ ಬಾಲ್. ಲೆಗ್ ಬೈಸ್ಗೆ ರನ್ ಇರೋದಿಲ್ಲ. ಮತ್ತೊಂದು ಡಾಟ್ ಬಾಲ್. ಉತ್ತಮ ಬೌಲಿಂಗ್ ಗಿರೀಶ್ ರವರಿಂದ. ಓವರ್ನ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ ಲೈವ್ ಅಲ್ಲಿ ಬರ್ತಾ ಇದೆ, ನೋಡ್ಕೊಳ್ಳಿ. ಸೆವೆನ್ ತಲಾ ಫಾರ್ ಎ ರೀಸನ್. ಈಗಾಗಲೇ ನಮ್ಮ ದೇವನಹಳ್ಳಿ ಕಾಂಗ್ರೆಸ್ ಮುಖಂಡರಾದಂಥ ಚಿನ್ನಪ್ಪ ಅವರು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಟೂರ್ನಿಯ ಪರವಾಗಿ ಹಾಗೂ ಎಲ್ಲ ಆಟಗಾರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತೂಬಗೆರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರವಿ ಸಿದ್ದಪ್ಪ ಅವರು ಸಹ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದೊಡ್ಡ ಹೊಡೆತ, ಗಾಳಿಯಲ್ಲಿ ಚೆಂಡು, 4 ಅತ್ಯುತ್ತಮವಾದ ಬ್ಯಾಟಿಂಗ್. ಆಗಮಿಸಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಂದೀಪನ್ ಅವರಿಗೆ ಮೊದಲ ಎಸೆತದಲ್ಲೇ ಮೊದಲ ಬೌಂಡರಿ. ಚೆಂಡು ಬ್ಯಾಟಿಂಗ್ ತಂಡಕ್ಕೆ ಮತ್ತೊಂದು ಬಲ. ರವಿ ಸಿದ್ದಪ್ಪ ಅವರು ತಂಡ ಸೇರ್ಕೊಂಡಿದ್ದಾರೆ, ಇನ್ನಷ್ಟು ಬಲಿಷ್ಠವಾಯಿತು ಬ್ಯಾಟಿಂಗ್ ಟೀಮ್. ಬ್ಯಾಟಿಂಗ್ ತಂಡಕ್ಕೆ ಮೊದಲ ಎಸೆತದಲ್ಲೇ ಮೊದಲ ಬೌಂಡರಿ ಸಂದೀಪ್ ರವರಿಗೆ. ಈಗ ಮತ್ತೊಮ್ಮೆ ಈ ಬಾರಿ ಸರ್ಕಾರಿ ರನ್ ಉಚಿತವಾಗಿ ನೀಡಿದವೆ. ದೊಡ್ಡ ಹೊಡೆತ, ಮತ್ತೊಂದು ಬೌಂಡರಿ. 6 ರನ್ಗಳ ಸೇರ್ಪಡೆ ಸಂದೀಪ್ ರವರಿಗೆ, ಮತ್ತೊಂದು ಬೌಂಡರಿ. ಪ್ರಸನ್ನ ಅವರು ಅದ್ಭುತ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈಗಲೇ ಬರ್ಸ್ತಾ ಇದ್ದಾರೆ ಅಂದ್ರೆ ವಯಸ್ಸಲ್ಲಿ ಹಿಂದೆ ಕೊಡ್ತಿರ್ತಾರೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರೋರು. ಉತ್ತಮವಾದ ಹೊಡೆತ, ಮತ್ತೊಂದು ಬೌಂಡರಿ ಎತ್ತ. ಅತ್ಯುತ್ತಮವಾದ ಫೀಲ್ಡಿಂಗ್ ಸಾಗರ್ ಅವರಿಂದ, ಅತ್ಯುತ್ತಮವಾದ ಫೀಲ್ಡಿಂಗ್. ಚಿರತೆಯ ವೇಗದಲ್ಲಿ ಬಾಲನ್ನು ಹಿಡಿದಿದ್ದಾರೆ. ಮತ್ತೊಂದು ಗ್ಯಾಪ್ ನಲ್ಲಿ ಈ ಬಾರಿ ಚೆಂಡು ನೇರ ಹಳೆ ಬಸ್ ಸ್ಟ್ಯಾಂಡ್ ಕಡೆ. ಏನೋ ಗೊತ್ತಿಲ್ಲ, ಪಟಾಕಿ ಹಾರಿಸ್ತಾ ಇದ್ದಾರೆ, ಪಟ ಹೊಡಿತಾನೆ ಇದ್ದಾರೆ. ಸ್ವಲ್ಪ ನಿಧಾನ ಹೊಡಿಬೇಕು. ಆಫರ್ ಇದೆ. ಮತ್ತೊಂದು ದೊಡ್ಡ ಹೊಡೆತ ಗ್ಯಾಪ್ ನಲ್ಲಿ ಬಾರಿ. ಗಿರೀಶ್ ಅವರಿಂದ ಉತ್ತಮವಾದ ಫೀಲ್ಡಿಂಗ್, ರನ್ಔಟ್ಗಾಗಿ ಜೋರಾಗಿ ಓಡ್ತಾ ಇದ್ದಾರೆ. ಯಾವುದೇ ಅಪಾಯ ಇಲ್ಲ, ಚಿರತೆ ವೇಗದಲ್ಲಿ ಓಡಿದ್ದಾರೆ. ಮೊದಲ ವಿಕೆಟ್ ಪತನ. ಕೀಪರ್ ಕ್ಯಾಚ್ ಆಗಿ ಔಟ್ ಆಗಿದ್ದಾರೆ ಪ್ರಸನ್ನರವರು.
ನಮ್ಮ ಎಮ್ರಳ್ಳಿಯ ಕಾಂಗ್ರೆಸ್ ಮುಖಂಡರಾದಂತಹ ಗೋಪಾಲ್ ಗೌಡರು ಆಗಮಿಸಿರ್ತಾರೆ. ಅವರಿಗೆ ಈ ಒಂದು ಟೂರ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಮೊದಲ ವಿಕೆಟ್ ಪತನ, ಇದೊಂದು ಆಘಾತ ಅಂತ ಹೇಳ್ಬೋದು ಬ್ಯಾಟಿಂಗ್ ತಂಡಕ್ಕೆ. ಒಂದು ಸ್ಟ್ರಾಂಗ್ ವಿಕೆಟ್ ಬಿದ್ದೋಗಿದೆ. ಈಗ ಅವರ ಸ್ಥಾನವನ್ನು ತುಂಬಲು ಭರವಸೆ ಆಟಗಾರ, ದೇವನಹಳ್ಳಿ ಇತಿಹಾಸದಲ್ಲಿ ಪುಟಗಳನ್ನು ತೆಗೆದ್ರೆ 186 ಪುಟ ಇದೆ ಬರ್ಮಾ ಅವ್ರದ್ದು. ಒಳ್ಳೆ ಆಡಿಟರು ಬರ್ಮಾ ಅವರು. ಮುಂದಿನ ಬ್ಯಾಟ್ಸ್ಮನ್ ಆಗಿ ಎರಡು ಓವರ್ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 26. ಹತ್ತೊಂಬತ್ತು ರನ್, 26ರಲ್ಲಿ 19 ರನ್ ಒಬ್ಬರೇ ಹೊಡೆದಿದ್ದಾರೆ ಪ್ರಸನ್ನ ಅವರು. 26ರಲ್ಲಿ 19 ರನ್ನು ಪ್ರಸನ್ನ ಅವರು ಒಬ್ಬರೇ ಹೊಡೆದಿದ್ದಾರೆ. ಮುಂದಿನ ಬೌಲರ್ ಆಗಿ ಮತ್ತೊಮ್ಮೆ ಗಿರೀಶ್. ಕಳೆದ ಓವರ್ನಲ್ಲಿ ಗಿರೀಶ್ ಅವರಿಗೆ ಪ್ರಥಮ ಎಸೆತದಲ್ಲೇ ಬೌಂಡರಿಯನ್ನು ಬಾರಿಸಿದ್ರು ಎಸ್ ರವಿ ಅವರು. ಈಗ ಯಾವ ರೀತಿ ಆಡ್ತಾರೆ ಅಂತ ಕಾದ್ ನೋಡಬೇಕು. ರಿವೆಂಜ್ ಟೈಮ್ ಇದು. ಮತ್ತೆ ಇದು ಆವತಿ ವೆಂಕಟೇಶಣ್ಣವರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆವತಿ ವೆಂಕಟೇಶಣ್ಣವರು. ಅದೇ ರೀತಿ ನಮ್ಮ ಬುಳ್ಳಳ್ಳಿ ನಾಗೇಶ್ ಅಣ್ಣವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದೊಡ್ಡ ಹೊಡೆತಕ್ಕೆ ಯತ್ನ, ಆದರೆ ವಿಫಲ. LBWಗೆ ಯಾವುದು ರನ್ ಇರೋದಿಲ್ಲ. ಉತ್ತಮವಾದ ಹೊಡೆತ, 2 ರನ್ ಆಗೋ ಸಾಧ್ಯತೆ ಇದೆ. ಸಾಗರ್ ಅವರು ಜೋರಾಗಿ ಓಡ್ತಾ ಇದ್ದಾರೆ, ರನ್ಔಟ್ ಆಗೋ ಸಾಧ್ಯತೆ. ಕೀಪರ್ ಚುರುಕಾಗಿ ನೋಡ್ತಾ ಇದ್ದಾರೆ, ಆದರೆ ಅತ್ಯುತ್ತಮವಾದ ರನ್ನಿಂಗ್ ಅಂತ ಹೇಳ್ಬೋದು ಎಸ್ ಆರ್ ರವಿ ಅಣ್ಣವರಿಂದ. ದೊಡ್ಡ ಹೊಡೆತಕ್ಕೆ ಯತ್ನ, ಆದರೆ ವಿಫಲ. ಏನಿದು ಭುಜಕ್ಕೆ ಬಿದ್ರೆ ಯಾವುದೇ ಔಟ್ ಇರೋದಿಲ್ಲ. ಬೋಸಕ್ಕೆ ಅವಕಾಶ ಇರೋದೇ ಇಲ್ಲ, ಯಾಕಂದ್ರೆ ಇದು ಯೂತ್ ಕಾಂಗ್ರೆಸ್ ಕಪ್, ಅದಕ್ಕೋಸ್ಕರ. ಸ್ಕೋರಿನ ಬಾಲ ಎಷ್ಟು ಬಾಲ್ ಆಗಿದೆ? ಕಡೆ ಎಸೆತ. ಯಲಂಕ ದಿಲೀಪ್ ಅವ್ರು ಹೇಳ್ತಾ ಇದ್ದಾರೆ ಇದು ಪಕ್ಕಾ 6 ಹೋಗುತ್ತಂತೆ ಈ ಬಾರಿ. ಅವ್ರು ಹೇಳ್ತಾ ಇದ್ದಾರೆ ಈ ಬಾಲ್ ಪಕ್ಕಾ 6 ಅಂತೆ. ಓ ಇಲ್ಲ, ಈ ಬಾರಿ ಔಟ್. ದೊಡ್ಡ ಹೊಡೆದಕ್ಕೆ ಯತ್ನಿಸಿ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಇದೊಂದು ಬಾರಿ ನಿರಾಸೆ. ಈಗ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರರು ರೋಹಿತ್ ಶರ್ಮಾ ಅಲ್ಲ, ಅವರು ಮಧು ಅಣ್ಣ. ಮುಂದಿನ ಬೌಲರ್ ಆಗಿ ಕೋಡ್ಗುರ್ಕಿ ಮನು, ಕಸ್ಬಾ ಹೋಬಳಿಲೆ ಅತ್ಯುತ್ತಮ ಬೌಲರ್ ಇವರು.
ಮನೂರವರು ಯಾವ ರೀತಿ ಆಗ್ತಾರೆ ಅಂತ ಕಾದ್ ನೋಡಬೇಕು. ಕೊಡಗುರ್ಕಿ ಮನೂರವರು, ಇವರು ಸಹ ಅನುಭವಿ ಆಟಗಾರರು. ಗೂಢ ರಕ್ಷಣೆಯಲ್ಲಿ ವಿಫಲತೆ, 4 ರನ್ಗಳತ್ತ ಸಾಗ್ತಾ ಇದೆ. ಕೇವಲ 1 ರನ್ ಮಾತ್ರ. ದೊಡ್ಡ ಹೊಡೆತ, ಈ ಬಾರಿ ಗಾಳಿಯಲ್ಲಿ ಚೆಂಡು ನೇರ ಬೌಂಡರಿ ಅತ್ತ. ಉತ್ತಮವಾದ ಬ್ಯಾಟಿಂಗ್ ಮಧುರವರಿಂದ, 4 ರನ್ ಸೇರ್ಪಡೆ. ಇನ್ನು ಬ್ಯಾಟಿಂಗ್ ನಲ್ಲಿ ದೊಡ್ಡ ಬಲಿಷ್ಠ ತಂಡ ಇದೆ. ರವಿ ಸಿದ್ದಪ್ಪ ಅವರು ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಹೋಗಿ 6-4 ಬಾರ್ಸ್ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ ಅವರು. ಉತ್ತಮವಾದ ಎಸೆತ, ಡಾಟ್ ಬಾಲ್. ಉತ್ತಮವಾದ ಹೊಡೆತ, ಕ್ಯಾಚ್ ಇಡು, ಅತ್ಯುತ್ತಮವಾದ ಕ್ಯಾಚ್. ಎಸ್ ಪಿ ಮುನರಾಜ್ ಅತ್ಯುತ್ತಮವಾದ ಕ್ಯಾಚ್ ಇದು. ಏನಾದ್ರೂ ಕ್ಯಾಚ್ ಇದು, ಏನ್ರಿ ಅಂತ ಫೀಲ್ಡಿಂಗು, ಬೆಂಕಿ ಫೀಲ್ಡಿಂಗು, ಅತ್ಯುತ್ತಮವಾದ ಕ್ಯಾಚ್. ನಮ್ಮ ಬೊಮ್ಮುಲ್ಲ ಅತ್ಯುತ್ತಮವಾದ ಕ್ಯಾಚ್ ಅಂತ ಹೇಳ್ಬೋದು. ಈ ಟೂರ್ನಿಯಲ್ಲಿ ಇಂಥ ಕ್ಯಾಚ್ ಅನ್ನ ಯಾರು ಹಿಡಿದಿರಲಿಲ್ಲ. ಮುಂದಿನ ಬ್ಯಾಟ್ಸ್ಮನ್ ಆಗಿ ನಮ್ಮ ಬೊಮ್ಮುಲ್ಲ ನಿರ್ದೇಶಕರು, ಏನ್ರಿ ಫೀಲ್ಡಿಂಗ್ ಅದು, ಸಖತ್ ಫೀಲ್ಡಿಂಗು. ರವಿ ಸಿದ್ದಪ್ಪ ಅವರಿಗೆ ಹೋಗಿದ ತಕ್ಷಣ 1 ರನ್ ಆಡಿದ್ದಾರೆ. ಕಡೆ ಎಸೆತ 36. ಇಟ್ಸ್ ವೈಡ್ ಬಾಲ್. ಲಾಸ್ಟ್ ಬಾಲ್ 35. ಸ್ಕೋರಿನ ಮೊತ್ತ 35. ಕಡೆ ಎಸೆತ ಅತ್ಯುತ್ತಮ ಎಸೆತ, ಮತ್ತೊಂದು ಉಚಿತ ರನ್. ಸ್ಟ್ರೈಕ್ ನಲ್ಲಿ ಬರ್ಮಾರ್ ಅವರು ಉತ್ತಮವಾದ ಹೊಡೆತ, ಗ್ಯಾಪ್ ನಲ್ಲಿ. ಈ ಬಾರಿ ಫೀಲ್ಡಿಂಗ್ ನೇರ. ಮಹೇಶ್ ಅಣ್ಣವರು ಅವ್ರ ಹತ್ರ ಬಾಲ್ ಹೋದ್ರೆ ಬಿಡೋ ಮಾತೇ ಇಲ್ಲ ಅವರು. ಓವರ್ನ ಮುಕ್ತಕ್ಕೆ ಸ್ಕೋರಿನ ಮೊತ್ತ 37. ದಯವಿಟ್ಟು ಬರ್ಮಾರ್ ಅವರು ಸಿಂಗಲ್ ಆಡ್ತಾ ಇದ್ದೀರಂತೆ ನೀವು. ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ 6-4 ಹೊಡಿಬೇಕಂತೆ. ನೀವು ನಿಮ್ಮನ್ನು ಹೊಡೆಯೋದಕ್ಕಂತ ಹಾಕೊಂಡಿರೋದು, ನೀವು 6-4 ಹೊಡಿಬೇಕು. ಆಫರ್ ಏನು ಕೊಡ್ತಾ ಇಲ್ಲ ಇಲ್ಲಿ ನೀವು, ಅದಕ್ಕೆ ಅವರು ಹೊಡಿತಾ ಇಲ್ಲ. ಸಿಕ್ಸರ್ಗೆ ಆಫರ್ ಕೊಟ್ರೆ ಬರ್ಮಾ ಹೊಡಿಯಪ್ಪ ಆಚಕ. ಥ್ರೋ. ಇಲ್ಲ, ಅಲ್ಲಿ ಮಣ್ಣಿನ ಸಮಸ್ಯೆಯಿಂದ ಕ್ಯಾಚ್ ಡ್ರಾಪ್ ಆಗಿರೋದು. ಮಣ್ಣು ಕಡಿಮೆ ಇತ್ತಲ್ಲಿ.
ಒಂದು ದೊಡ್ಡ ಕ್ಯಾಚ್ ಇತ್ತು, ಚಾನ್ಸ್ ಇತ್ತು, ಕ್ಯಾಚ್ ಕೈ ಚೆಲ್ಲಿದ್ದಾರೆ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು. ಮಾತಾಡಕ್ ಹೋಗ್ಬೇಡಿ, ಇದು 4. ನಿಧಾನ ಕೊಡಬೇಕು ದಯವಿಟ್ಟು. ಓ ಇಲ್ಲ, ಅತ್ಯುತ್ತಮವಾದ ಫೀಲ್ಡಿಂಗ್ ಅಲ್ಲಿ ಶ್ರೀಧರನ್ ಅವರಿಂದ. ಓಹೋ ಏನ್ರಿ ಫೀಲ್ಡಿಂಗ್ ಅದು. 4 ರನ್ ಸೇವ್ ಮಾಡಿದ್ದಾರೆ ಶ್ರೀಧರ್ ಮೂರ್ತಿರವರು. ಬರ್ಮಾರ್ ಅವರು 6 ರನ್ ಬಾರಿಸಿದಲ್ಲಿ ಆಫರ್ ಇದೆ. ದೊಡ್ಡ ಹೊಡೆತ, 6 ಇಲ್ಲ, ಇದು 100% 4. 4 ಹೊಡೆದ್ರೆ ಸಾಕಾಗಲ್ಲಂತೆ, 6 ಹೊಡಿಬೇಕಂತೆ. ದಯವಿಟ್ಟು 6 ಹೊಡಿಬೇಕು ಬರ್ಮಾ ಅವರು. ಓ ವೈಡ್ ಬಾಲ್, ಚಮತ್ಕಾರಿ ಆಟ. ಉತ್ತಮವಾದ ಹೊಡೆತ ಗ್ಯಾಪ್ನಲ್ಲಿ. ಮತ್ತೊಮ್ಮೆ ಶ್ರೀಧರ್ ಮೂರ್ತಿರವರಿಂದ ಅತ್ಯುತ್ತಮವಾದ ಫೀಲ್ಡಿಂಗ್. ಕೇವಲ 1 ರನ್ ಮಾತ್ರ. ಓವರ್ನ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 44. 3 ವಿಕೆಟ್ ಅಷ್ಟಕ್ಕೆ. 5 ಓವರ್ ಮುಕ್ತಾಯ. ಇನ್ನು 3 ಓವರ್ ಇದೆ. ಯಾವ ರೀತಿ ಬಾರಿಸ್ತಾರೆ ಅಂತ ಕಾದ್ ನೋಡಬೇಕು. ಇನ್ನು ಬಲಿಷ್ಠ ಬ್ಯಾಟ್ಸ್ಮನ್ ಒಬ್ರು ಇದ್ದಾರೆ, ನಮ್ ನಾಗೇಗೌಡರು. ಅವರು ಹೋದ್ರೆ ಬರೀ ಸಿಕ್ಸರ್ಗಳೇ ಅಂತ ಹೇಳ್ತಾ ಇದ್ದಾರೆ. ಬಾಲೂರವರು ಸಹ ಈಗ ರವಿ ಸಿದ್ದಬೋರು ಮತ್ತೊಂದು ಸಿಂಗಲ್ ಆಗೋ ಸಾಧ್ಯತೆ. ಸಿಂಗಲ್. ಮಂಜಣ್ಣ ಅವರು ಕಾಣಿಸ್ತಾ ಇಲ್ಲ, ದಯವಿಟ್ಟು. ಎಲ್ಲಿ ಮಂಜಣ್ಣ ಅವರು? ಮಂಜಣ್ಣ ಅವರು ಆಚೆ ಕೂತಿದ್ದಾರೆ, ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಅವರು ಯುವಕರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಅವರು. ಉತ್ತಮವಾದ ಹೊಡೆತ, ರನ್ಔಟ್ ಆಗೋ ಸಾಧ್ಯತೆ. ಅತ್ಯುತ್ತಮವಾದ ಫೀಲ್ಡಿಂಗ್ SP ಮುರುಘರಾಜ್ ಅವರಿಂದ. ಉತ್ತಮವಾದ ಫೀಲ್ಡಿಂಗ್. 6-4 ಬೇಕು, ಯಾಕೋ ಹೊಡಿತಾ ಇಲ್ಲ ಇವರು. ಕಡೆ 2 ಎಸೆತ. 6-4 ಏನೋ ಬರ್ತಾ ಇಲ್ಲ ಅಂತ ನಿರಾಸೆ ಮೂಡಿಸ್ತಾ ಇದ್ದಾರೆ ಇವರು. ಮತ್ತೊಮ್ಮೆ ಕೀಪರ್ ಕೈ ಚೆಲ್ಲಿದ್ದಾರೆ. ವೈಡ್ +1, ಉಚಿತವಾಗಿ 2 ರನ್ಗಳ ಸೇರ್ಪಡೆ. ಭರ್ಜರಿ ಹೊಡೆತಗಾರ ಬಾಲೂರ್ ಅವರಿದ್ದಾರೆ. ಇನ್ನು ಭರವಸೆ ಆಟಗಾರ ಬಾಲೂರ್ ಅವ್ರನ್ನ ಹಂಗೆ ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು. ಮಾತಾಡಂಗಿಲ್ಲ, ಇದು ಪುರಸಭೆ ಒಳಗಡೆ ಹೋಗ್ಬಿಟ್ಟಿದೆ. ನೇರ 4 ರನ್ಗಳ ಸೇರ್ಪಡೆ. ರವಿ ಸಿದ್ದಪ್ಪ ಅವರು ಉತ್ತಮ ಭರ್ಜರಿ ಬೌಂಡರಿಯನ್ನ ದಾಖಲಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ಸಿಂಗಲ್. ಅತ್ಯುತ್ತಮವಾದ ಆಟ ಇದು. ಓವರ್ನ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 54.
6 ಓವರ್ ಮುಕ್ತಾಯಕ್ಕೆ 54. ನಮ್ಮ BDCC ಬ್ಯಾಂಕ್ನ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಆಗಮಿಸಿರ್ತಾರೆ. ಅವರಿಗೆ ಈ ಒಂದು ಟೂರ್ನಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಧರ್ ಮೂರ್ತಿರವರು ಬೌಲರ್ ಆಗಿ ಉತ್ತಮವಾದ ಹೊಡೆತ, ಬೌಂಡರಿ, ಮೊದಲೆದ್ದಲ್ಲೇ ಬೌಂಡರಿ. ಫೀಲ್ಡರ್ ಹೋಗೋವರೆಗೂ ಸ್ವಲ್ಪ ಕಾಯಬೇಕಿತ್ತು ಅನ್ನಿಸ್ತು. ಇರ್ಲಿ, 4 ರನ್ ಸೇರ್ಪಡೆ. ದೊಡ್ಡ ಹೊಡೆದ ಯತ್ನ, ಕ್ಯಾಚ್ ಹಿಡಿದ್ರೆ ಆಫರ್ ಇತ್ತು, ಕ್ಯಾಚ್ ಡ್ರಾಪ್ ಆಗಿದೆ. ಕೇವಲ 1 ರನ್ ಮಾತ್ರ. ಬರ್ಮಾರ್ ಅವರು 6 ರನ್ ಬಾರಿಸಿದಲ್ಲಿ 2001 ಘೋಷಣೆ ಆಗ್ತಾ ಇದೆ SR ರವಿಯಣ್ಣವರಿಂದ. ಓ, ವೈಡ್ ಬಾಲ್, ಅಗಲವಾದ ಚೆಂಡು. ನಮ್ಮ ಕೋಡ್ಗುರ್ಕಿಯ ಕಾಂಗ್ರೆಸ್ ಮುಖಂಡರಾದಂಥ ನಾಗರಾಜ್ ಅವರು ಹಾಗೂ ಸುರೇಶ್ ಅವರು ಸಹ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಈ ಟೂರ್ನಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ಕೋರಿನ ಮೊತ್ತ 60. ಓ, ಅತ್ಯುತ್ತಮವಾದ ಬೌನ್ಸರ್, ಬೌನ್ಸರ್ಗೆ ಡಾಟ್ ಆಗಿದೆ. 6 ರನ್ ಬಾರಿಸಿದಲ್ಲಿ 2000 ಘೋಷಣೆ ಹಂಗೆ ಇದೆ. ಫೋನ್ ಪೇ ಡೈರೆಕ್ಟ್ ಫೋನ್ ಪೇ 6 ಹೊಡೆದಿದ ತಕ್ಷಣ. ಉತ್ತಮವಾದ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ. 2 ರನ್ ಓಡ್ತಾ ಇದ್ದಾರೆ. ಆದರೆ ಈ ಕಡೆ ರವಿ ಸಿದ್ದವರು ಬೇಡ ಅಂದಿದ್ದಾರೆ. ಕಡೆ 2 ಎಸೆತ. ಓ, ನಮ್ಮ ದೇವನಹಳ್ಳಿ ಪುರಸಭಾ ಅಧ್ಯಕ್ಷರಾದಂಥ ನಮ್ಮ ಮುನ್ಕೃಷ್ಣಣ್ಣವರು, ಅದೇ ರೀತಿ ನಮ್ಮ ಗೋಪಿ ಅಣ್ಣವರು ಆಗಮಿಸಿರ್ತಾರೆ. ಅವರಿಗೆ ಈ ಒಂದು ಟೂರ್ನಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓವರ್ನ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 62. ಕಡೆ ಓವರ್ ಇದು. ಕಡೆ ಓವರ್ನಲ್ಲಿ 6 ಎಸೆತಕ್ಕೆ 30 ರನ್ ಗಳಿಸಿದ್ರೆ ಬ್ಯಾಟಿಂಗ್ ನಲ್ಲಿ ಬದಲಾವಣೆ. ರಿಟೈರ್ಡ್ ಹರ್ಟ್, ಸುಸ್ತಾದ್ರು ಅಂತೇಳಿ ವಾಪಸ್ ಕರೆದಿರೋದು. ರಿಟೈರ್ಡ್ ಹರ್ಟ್ ಆಗಿದ್ದಾರೆ. ಬಿಜ್ವಾರ ಮಹೇಶ್ ಅವರು ಬ್ಯಾಟಿಂಗ್ಗೆ ಹೋಗಿದ್ದಾರೆ. ಲಾಸ್ಟ್ ಓವರ್ ಇದು. ಎಂಟನೇ ಓವರ್ ಇದು. ಈ ಓವರ್ನಲ್ಲಿ 30 ರನ್ ಬಾರಿಸಿದ್ರೆ ಪ್ರಸನ್ನರ್ ಅವರಿಂದ 5000 ಘೋಷಣೆ. ನಾಯಕ ಪ್ರಸನ್ನರ್ ಅವರು ಘೋಷಣೆ ಮಾಡಿದ್ದಾರೆ. 30 ರನ್ ಬಾರಿಸಿದ್ರೆ 5000.
10,000. ಓಕೆ, ಈ ಓವರಲ್ಲಿ 30 ರನ್ ಬಾರಿಸಿದರೆ 10,000. ಓ 30ಕ್ಕೆ ಇಲ್ಲ 2 ರನ್ನು. 2ನೇ ರನ್ ಜೋರಾಗಿ ಓಡಬೇಕು. ಇಲ್ಲ, ಅತ್ಯುತ್ತಮವಾದ ಬೌಲರ್ ಇವರು. ಮನೂರ್ ಅವರು ಸ್ಪಿನ್ ಮಾಂತ್ರಿಕ ಇವರು. ಈ ಬಾರಿ ಸಹ ಕೇವಲ 1 ರನ್ ಮಾತ್ರ. ಸ್ಪಿನ್ ಮಾಂತ್ರಿಕ ಇವರು. 10,000 ಉಳಿದಿದೆ. ಹೊಡೆತ ಗ್ಯಾಪ್ ನಲ್ಲಿ ಈ ಬಾರಿ 4 ಮಾತಾಡಂಗಿಲ್ಲ. 4 ಇದು. ಅರವತ್ತ 7. ಈ ರನ್ ಬೇಜಾರಾಗೋಯ್ತಂತೆ ಇವ್ರಿಗೆ. ಇನ್ನು ಅವ್ರ ಕಡೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. SP ಮುನ್ರಾಜುರವರು ಹೊಡೆದಿದ್ದೆಲ್ಲ 6 ಅಂತ ಅವ್ರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೋಡ್ಕೋಬೇಕು ನೀವು. ಓ, ಅತ್ಯುತ್ತಮವಾದ ಕೀಪಿಂಗ್ ಅಂತ ಹೇಳ್ಬೋದು. ಧನುಷ್ ಧನುಷ್ ಧನು 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 ಇನ್ನೂ ಒಂದು ಬಾಲ್ ಇದೆ. ಇನ್ನೂ ಒಂದು ಬಾಲ್ ಇದೆ. ಕಡೆ ಎಸೆತ. ಓವರ್ ಆಗೋಯ್ತಾ? ಅದು ವೈಡ್ ಇಲ್ವಾ? ಓಕೆ, ಅದೊಂದು ವೈಡ್ ಇದೆಯಲ್ಲ, ಅದು ವೈಡ್ ಇಲ್ಲ. ಎಂಟು ಓವರ್ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 68. 69 ಓಟದಲ್ಲಿ 69.
ಬೇಗ ಬೇಗ ಆಡಿಸ್ಬೇಕು, ಕಾಲಾವಕಾಶ ಕಡಿಮೆ ಇದೆ. ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ನಾಗೇಶ್ ರವರು ಹಾಗೂ ಮಹೇಶ್ ರವರು ಇಬ್ರು ಸಹ ಸಖತ್ ಪ್ಲೇಯರ್. ಇವರು ಪಕ್ಕಾ ಬ್ಯಾಟ್ಸ್ಮನ್ಗಳು. ಇವರು ಅಷ್ಟೇ ಸಾವಿರಾರು ಪಂದ್ಯಗಳನ್ನ ಟಿವಿಲಿ ನೋಡಿ ಕಲ್ತಿರೋದು. ಇವರು ಸಖತ್ ಆಡ್ತಾರೆ. ಬೇಗ ಬೇಗ ಆಡಿಸ್ಬೇಕು, ಕಾಲಾವಕಾಶ ಕಡಿಮೆ ಇದೆ. ಫೀಲ್ಡಿಂಗ್ಗೆ ತುಂಬಾ ನಿಧಾನ ನಿಲ್ಲಿಸ್ತಾ ಇದ್ದೀರಾ. ಮಳೆ ಬರ್ತಾ ಇದೆಯಂತೆ ಇಲ್ಲಿ ಚಿಕ್ಕಜಾಲ. ಆರಂಭಿಕ ಬೌಲರ್ ಆಗಿ ಶರವೇಗದ ಬೌಲರ್ ಇವರು. 150ರಲ್ಲಿ ಆಗ್ತಾರೆ ಬಾಲು ಅವರು. ಬಾಲ್ ಸುಬ್ರಹ್ಮಣ್ಯ ಅವರು ಕರ್ನಾಟಕ ತಂಡಕ್ಕೆ ಆಡಿರ್ತಾರೆ. ಇವರು 2001ರಲ್ಲಿ. ಮೋಸಕ್ಕೆ ಅವಕಾಶ ಇರೋದಿಲ್ಲ. 12 ಜನ ಆಡಬಾರ್ದು ದಯವಿಟ್ಟು. ಮೋಸಕ್ಕಿಲ್ಲ, ಅವಕಾಶನೇ ಇರೋದಿಲ್ಲ. 12 ಜನ ಆಡ್ತಾ ಇದ್ದೀರಾ ನೀವು. ಹನ್ನೆರಡು ಜನ ಇದ್ರೆ ನೋಬಾಲ್ ಕೊಡ್ತಾರಂತೆ ಅಂಪೈರು. ದಯವಿಟ್ಟು ಒಬ್ಬರನ್ನ ಕಳಿಸ್ಕೊಡ್ಬೇಕು ಆಚೆ. ಮೋಸಕ್ಕಿಲ್ಲ, ಅವಕಾಶನೇ ಇರೋದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಅಷ್ಟೇ. ಈಗ ರವಿ ಸಿದ್ದಪ್ಪ ಅವರು ಇಂಪ್ಯಾಕ್ಟ್ ಪ್ಲೇಯರ್, ಬ್ಯಾಟಿಂಗ್ ಆಡಿದಾರೆ ಅಷ್ಟೇ. ಫೀಲ್ಡಿಂಗ್ ಕುತ್ಕೋಬಹುದು. ಅಂಪೈರ್ಗಳು ಬೇಗ ಬೇಗ ಆಡಿಸ್ಬೇಕು, ಕತ್ಲಾಗತ್ತೆ. ಗೋಪಿ ಅಣ್ಣವ್ರು ಆಫರ್ ಕೊಡ್ತಾ ಇದ್ದಾರಾ? 5 ವೇಲನಾ ಗೋಪಿನಾ? 5 ವೇಲ ಆಮಿಟ್ಕ. ಓ, ಅತ್ಯುತ್ತಮವಾದ ಎಸೆತ. ಲೆಫ್ಟ್ ಹ್ಯಾಂಡ್ ಬೌಲರ್ ಇವರು. ಡಾಟ್ ಬಾಲ್. ಒಳ್ಳೆ ಬೌಲರ್ ಇದ್ದಂಗಿದ್ದಾರೆ. ಉತ್ತಮವಾದ ಹೊಡೆತ ನಾಗೇಶ್ ಅವರಿಂದ 4 ರನ್ ಸೇರ್ಪಡೆ. ಫಸ್ಟ್ ಬಾಲ್ ಚೆಕ್ ಮಾಡಿದ್ದವರು ಯಾವ ರೀತಿ ಆಗ್ತಾರೆ ಅಂತ. 2ನೇ ಬಾಲ್ ನೋಡಿಕೊಂಡು ಬಲವಾಗಿ ಬಾರಿಸಿದ್ದಾರೆ. ಫೀಲ್ಡಿಂಗ್ ನಿಲ್ಸಿಲ್ಲಂತೆ ಅಲ್ಲಿ ಅವರು. ಕೀಪರ್ ಕ್ಯಾಚ್ ಹಿಡಿದ್ರೆ 2000. SP ಮುನ್ರಾಜಣ್ಣ ಅವರು ಆಫರ್ ಕೊಟ್ಟಿದ್ದಾರೆ. ಕೀಪರ್ ಕ್ಯಾಚ್ ಹಿಡಿದ್ರೆ 2000. ಮತ್ತೊಂದು ದೊಡ್ಡ ಹೊಡೆತ. ಓ, ಮಿಸ್ ಫೀಲ್ಡ್. 6 ಇದು 4 ರನ್ಗಳ 6. ಅಲ್ಲೆಲ್ಲ 6 ಅಂತ ಇದ್ದಾರೆ. ಇದು ಅಂಪೈರ್ ಡಿಸಿಷನ್ ಏನಂತ ಗೊತ್ತಾಗಬೇಕು. ಬ್ಯಾಟ್ಸ್ಮನ್ಗಳು ಶಾಂತ ರೀತಿಯಿಂದ ವರ್ತಿಸಬೇಕು. ಅಂಪೈರ್ ಕೊಡ್ತಾರೆ.
ಅಭಿಮಾನಿಗಳು ಕೊಡ್ತಾ ಇದ್ದಾರೆ ಅಲ್ಲಿ 4 ಏನಾ? ಓಕೆ, 4 ಇದು. ಇಲ್ಲಿ ಮೋಸಕ್ಕೆ ಅವಕಾಶ ಇರೋದಿಲ್ಲ, ಮೋಸಕ್ಕೆ ಅವಕಾಶನೇ ಇಲ್ಲ ಇಲ್ಲಿ. ಕೀಪರ್ ಕ್ಯಾಚ್ ಹಿಡಿದ್ರೆ ಸಾಕಂತ 2000. SP ಮುನ್ರಾಜಣ್ಣ ಅವರು ಹೇಳಿದ್ದಾರೆ, ಕೀಪರ್ ಕ್ಯಾಚ್ ಹಿಡಿದ್ರೆ 2000. ಬಟ್ ಕೀಪರ್ ಕ್ಯಾಚ್ ಬರಬೇಕು. ಓ, ಚಾನ್ಸ್ ಇದೆ, 2000. ಡೈ ಬೀಳ್ಬೇಕಾಗಿತ್ತು ಅಷ್ಟೇ. ಅತ್ಯುತ್ತಮವಾದ ಫೀಲ್ಡಿಂಗ್ ಭಾನುಚಂದ್ರರವರಿಂದ. ಏನ್ರಿ ಇಂಥ ಫಾರ್, ಕೀಪರ್ ಕ್ಯಾಚ್ ಹಿಡಿದ್ರೆ ಸಾಕು 2000. 10 ಕ್ಯಾಚ್ ಹಿಡಿದ್ರೆ 10,000 ಬಹುಮಾನ ಅಂತೆ. ಉತ್ತಮವಾದ ಹೊಡೆತ, ಮಾತಾಡಂಗಿಲ್ಲ, ಅತ್ಯುತ್ತಮವಾದ ಡ್ರೈವ್ ಇದು. 4 ಚೆನ್ನಾಗಿತ್ತು. 4 ರನ್ ಸೇರ್ಪಡೆ ಬೇಟೆನಳ್ಳಿ ಮಹೇಶ್ ಅವ್ರ ಕಡೆಯಿಂದ. ಇನ್ನು ಓವರ್ ಆಗ್ಲಿಲ್ಲ, ಓವರ್ ಆದ್ಮೇಲೆ ಹೇಳ್ತೀವಿ. ಬಾಲ ಕಡೆ ಎಸೆತ, ಲಾಸ್ಟ್ ಬಾಲ್. ಓ, ಅತ್ಯುತ್ತಮವಾದ ಎಸೆತ, ಅತ್ಯುತ್ತಮವಾದ ಕೀಪಿಂಗ್. ಗೂಟ ರಕ್ಷಣೆ ನೋಡ್ಬೋದು ನೀವು. ಡೈ ಬೀಳ್ಬೇಕಾಗಿತ್ತು, ಬಿದ್ದಿಲ್ಲ ಅವರು. ಓವರ್ನ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 13. ಈಗ ಪ್ಲಾನ್ ಮಾಡ್ತಾರೆ ನೋಡಿ, ಪ್ಲಾನ್ ಮಾಡ್ತಾ ಇದ್ದಾರೆ. ಪ್ಲಾನ್ ಮಾಡಿ ಬೌಲರ್ನ ಸೆಲೆಕ್ಟ್ ಮಾಡಿದ್ದಾರೆ. ಓ, ಈಗ ಬೌಲಿಂಗ್ ನಲ್ಲಿ ಬಿಜ್ವಾರ ಮಹೇಶ್ ಅವರು ವಿಜಯಪುರ ಹೋಬಳಿಲೇ ಫೇಮಸ್ ಬೌಲರ್ ಇವರು. ಉತ್ತಮ ಬೌಲಿಂಗ್, ಡಾಟ್ ಬಾಲ್. ಅತ್ಯುತ್ತಮವಾದ ಕೀಪಿಂಗ್ ಅಂತ ಹೇಳ್ಬೋದು. 150ರಲ್ಲಿ ಬಂದ ಚೆಂಡನ ಈಸಿಯಾಗಿ ಹಿಡಿದಿದ್ದಾರೆ ಪ್ರಸನ್ನ ಅವರು. ಮತ್ತೊಂದು ಡಾಟ್ ಬಾಲ್. KR ನಾಗೇಶ್ ಅವರು 2 ಎಸೆತಕ್ಕೆ 2 ಸಿಕ್ಸರ್ಗಳನ್ನ ಬಾರಿಸಿದರೆ KC ಮಂಜಣ್ಣವ್ರ ಕಡೆಯಿಂದ 2000 ಘೋಷಣೆ. 2 ಬಾಲ್ಗೆ 2 ಸಿಕ್ಸರ್ ಹೊಡಿಬೇಕು. 1 ಹೊಡೆದಿದ್ದಾರೆ, ಗಾಳಿಯಲ್ಲಿ ಹೋಗ್ತಾ ಇದೆ. ಹೋಗ್ತಾ ಇದೆ, 6 ಹೋಗ್ಲಿಲ್ಲ, 1 ರನ್ ಮಾತ್ರ. ಯಾಕೋ ನಿಧಾನವಾಗಿ ಆಡ್ತಾ ಇದ್ದಾರೆ ಬ್ಯಾಟಿಂಗು. ನೀವು ಚಾಣಾಕ್ಷತನದ ನಾಯಕತ್ವ ನೋಡ್ಬೋದು ಇಲ್ಲಿ. ಪ್ರಸನ್ನ ಅವರು ಫೀಲ್ಡಿಂಗ್ ಫುಲ್ ಸೆಟಪ್ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ, ಡಾಟ್ ಬಾಲ್. ಉತ್ತಮ ಬೌಲರ್ ಇವರು. ಓ, ಗುಡ್ಡ ರಕ್ಷಣೆಯಲ್ಲಿ ವಿಫಲತೆ. ಅತ್ಯುತ್ತಮವಾದ ಫೀಲ್ಡಿಂಗ್ ಪೃಥ್ವಿರವರಿಂದ 4 ರನ್ ಸೇವ್ ಮಾಡಿಬಿಟ್ಟಿದ್ರು, ಆದ್ರೂ 2 ರನ್. ಓಡ್ತಾ ಇದ್ದಾರೆ, ರನ್ ಔಟ್ ಆಗೋ ಸಾಧ್ಯತೆ. ಅಯ್ಯೋ, ಆಗ್ಲಿಲ್ಲ. ವೈಡ್ +3 4. ಅದ್ರ ಬದಲು 4 ಬಿಡ್ಬೋದಾಗಿತ್ತು. ಬ್ಯಾಟ್ ಆಗಿದೆಯಾ? ಇಲ್ಲ, ವೈಡ್. ಅಂಪೈರ್ ತೀರ್ಮಾನ ಅಂತಿಮ. ಇಲ್ಲ, ಮೋಸಕ್ಕೆ ಅವಕಾಶ ಇರೋದಿಲ್ಲ. ಅವರು ಹಿರಿಯ ಅನುಭವಿ ಅಂಪೈರ್ಗಳವರು. ಮೋಸಕ್ಕೆ ಅವಕಾಶ ಇರೋದಿಲ್ಲ. 4 ರನ್, 3+1. ಉತ್ತಮವಾದ ಹೊಡೆತ, ಗ್ಯಾಪ್ ನಲ್ಲಿ 4 ರನ್ ಸೇರ್ಪಡೆ. ವೈಡ್ ಇಲ್ಲ, ಬರೀ 3 ರನ್ ಅಷ್ಟೇ. ಓವರ್ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 21. 2 ಓವರ್ ಮುಕ್ತಾಯಕ್ಕೆ 21. 36 ಎಸೆತಕ್ಕೆ 48 ರನ್ಗಳ ಅವಶ್ಯಕತೆ.
ಇನ್ನು ಡೇವಿಡ್ ನಾರಾಯಣಸ್ವಾಮಿ ಅವರು ಇದ್ದಾರೆ, ಹಿರಿಯ ಅನುಭವಿ ಆಟಗಾರರು. ಡೇವಿಡ್ ನಾರಾಯಣಸ್ವಾಮಿ ಅವರು ಸಿಕ್ಸರ್ಗಳ ಸರದಾರ. ಅವರು ತಮ್ಮ ವಯಸ್ಸಿನಲ್ಲಿ ಉತ್ತಮ ಸಿಕ್ಸರ್ಗಳನ್ನು ಬಾರಿಸಿದ್ರು. ಈಗ ಯಾವ ರೀತಿ ಹೊಡಿತಾರೆ ಅಂತ ಕಾದು ನೋಡಬೇಕು. ಪುಟ್ಟು ಮುಂದಿನ ಬೌಲರ್ ಆಗಿ ಪುಟ್ಟರಾಜು. ಬೇಗ ಬೇಗ ಆಡಿಸ್ಬೇಕು. ಇಲ್ಲಿ ಕತ್ಲಾಗ್ತಾ ಇದೆ, ಬ್ಯಾಡ್ ಲೈಟ್ ಆಗ್ತಾ ಇದೆ ಬ್ಯಾಟ್ಸ್ಮನ್ಗಳಿಗೆ. ದೊಡ್ಡ ಹೊಡೆತಕ್ಕೆ ಯತ್ನ ಆದರೆ ವಿಫಲ. ಯಾರು ಮುಂದಿನ ಬ್ಯಾಟ್ಸ್ಮನ್? SP ಮುನ್ನಜಣ್ಣನ. ಕೀಪರ್ ಕ್ಯಾಚ್ಗೆ ಮನವಿ. ಲೆಗ್ ಬಾಯ್ಸ್ಗೆ ಆಫರ್ ಇರೋದಿಲ್ಲ, ಬ್ಯಾಟಿಗೆ ಬಿದ್ದರೆ ಮಾತ್ರ ಆಫರ್ ಇರೋದು. SP ಮುನ್ನರಾಜ್ ಅವರು ಹೇಳಿದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ, ಮತ್ತೊಂದು ಡಾಟ್ ಬಾಲ್. ಉತ್ತಮ ಬೌಲಿಂಗ್ ಪುಟ್ಟೂರವರಿಂದ. ಪಿಚ್ಚು ತುಂಬಾ ಕಷ್ಟ ಇದೆ ಅಂತ ಗೊತ್ತಾಗ್ತಾ ಇದೆ. ಉತ್ತಮ ಹೊಡೆತ, ಕ್ಯಾಚ್ ಹಿಡಿದ್ರೆ 500 ಘೋಷಣೆ ಆಗಿಲ್ಲ. ಘೋಷಣೆ ಆಗಿದೆ, ಚೆನ್ನಾಗಿರ್ತಾ ಇತ್ತು. ಈಗ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ, ಭರವಸೆ ಬೆಳಕು SP ಮುನ್ರಾಜ್ರವರು. ಈಗ ಅವರ ತಂಡಕ್ಕಿರುವ ಭರವಸೆ ಒಂದೇ ಒಂದು, ಇನ್ನೂ ಭರವಸೆ ಬೆಳಕು KC ಮಂಜೂರ್ ಇದಾರಂತೆ. ಇನ್ನೂ ದೊಡ್ಡ ಬೆಳಕು ಇದು. SP ಮುನ್ರಾಜ್ರವರು ಮೊದಲೇ ಸೆತದಲ್ಲೇ ಸಿಕ್ಸರ್ ಅನ್ನ ಬಾರಿಸಿದರೆ ಚಿನ್ನಪ್ಪ ಅಣ್ಣವರು 5,000 ಘೋಷಣೆ ಮಾಡಿದ್ದಾರೆ. 5,000 ಮೊದಲೇ ಸೆತದಲ್ಲೇ ಸಿಕ್ಸರ್ ಹೊಡಿಬೇಕಂತೆ. ವಿಕೆಟ್ ತೆಗೆದ್ರೆ 2,000. ಯಾರು ಹೇಳಿದ್ದು? ಅವರು ಚಾಣಾಕ್ಷತನವಾಗಿ ಆಡಿದ್ದಾರೆ, ಓಡ್ತಾ ಇಲ್ಲ ಅವರು. ಓವರ್ನ ಮುಕ್ತಕ್ಕೆ ಸ್ಕೋರಿನ ಮೊತ್ತ 21. 3 ಓವರ್ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 1 ಬಂದಿಲ್ಲ. ಮೇಡಿನ್ ಓವರ್ ಇದು 21. 30 ಎಸೆತಕ್ಕೆ 48 ರನ್ಗಳ ಅವಶ್ಯಕತೆ. 3 ಓವರ್ 21, 30 ಬಾಲ್ಗೆ 48. ಆಫರ್ ಏನಿದೆ? ನಾಗೇಶ್ ಅಣ್ಣಗೆ ಏನು ಆಫರ್ ಕೊಡ್ತಾ ಇಲ್ಲ. ಉತ್ತಮವಾದ ಹೊಡೆತ, ಗ್ಯಾಪ್ನಲ್ಲಿ 4 ಆಗೋ ಸಾಧ್ಯತೆಗಳಿಲ್ಲ. ಉತ್ತಮವಾದ ಫೀಲ್ಡಿಂಗ್.
ಓ ಅತ್ಯುತ್ತಮವಾದ ಕೀಪಿಂಗ್ ಅಂತ ಹೇಳ್ಬೋದು. ಪ್ರಸನ್ನರವರಿಂದ ಅತ್ಯುತ್ತಮವಾದ ಕೀಪಿಂಗ್. ಸಿಕ್ಸರ್ಗೆ ಆಫರ್ ಇನ್ನೂ ಹಂಗೆ ಇದೆ ಅಂತೆ. 5,000 ಚಿನ್ನಪ್ಪಣ್ಣವರಿಂದ. ಓ ಇಲ್ಲ, ಇವ್ರು ಯಾಕೋ ಸಿಂಗಲ್ ಆಡ್ತಾ ಇದ್ದಾರೆ. ವಿಕೆಟ್ ಉಳಿಸ್ತಾ ಇರೋದು, ಸಾರಿ, ವಿಕೆಟ್ ಉಳಿಸ್ತಾ ಇರೋದು. ಓ ಅತ್ಯುತ್ತಮವಾಗಿ ಹೊಡೆದಿದ್ದಾರೆ. ಇದೇ ಶಾಟ್ಗೆ ಅವರು ಟ್ರೈ ಮಾಡ್ತಾ ಇದ್ದಿದ್ದು. ಓ 2 ರನ್ ಓಡ್ತಾ ಇಲ್ಲ. ಎಷ್ಟು ಬಾಲ್? 4 ಬಾಲ್ ಆಗಿದೆ. ಕಡೆ 2 ಎಸೆತ. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು. ಕೇವಲ 1 ರನ್ ಮಾತ್ರ. ಇನ್ನೂ 1 ಬಾಲ್ ಇದೆ. 6 ಹೊಡೆದ್ರೆ ಆಫರ್ ಹಂಗೆ ಇದೆಯಾ? 10,000 ನಾಗೇಗೌಡರಿಂದ 10,000. ಓ ಗೂಟ ರಕ್ಷಣೆಯಲ್ಲಿ ಕೀಪರ್ ಕ್ಯಾಚ್ ಡ್ರಾಪ್. 1 ರನ್ ಸೇರ್ಪಡೆ. ಕ್ಯಾಚ್ ಹಿಡಿದಿದ್ರೆ ಇನ್ನೂ 2,000 ಇತ್ತು. ಅಲ್ಲೇ SP ಮುನ್ನರಾಜ್ ಆಫರ್ ಕೊಟ್ಟಿದ್ದದು ಅವ್ರ ವಿಕೆಟ್ಗೆ. ಓವರ್ ಮುಕ್ತಾಯಕ್ಕೆ ಸ್ಕೋರಿನ ಮೊತ್ತ 25. 24 ಬಾಲ್ಗೆ 44. ಡಿಕ್ಲೇರ್ಡಾ? ಬ್ಯಾಟಿಂಗ್ ಡಿಕ್ಲೇರ್ಡಾ? ಬ್ಯಾಟಿಂಗ್ ಡಿಕ್ಲೇರ್ಡ್ ಅಲ್ಲ, ಬ್ಯಾಟ್ ಚೇಂಜ್ ಮಾಡ್ಬೇಕಂತೆ. ನೀವು ಬ್ಯಾಟ್ ಚೇಂಜ್ ಮಾಡಿ 6 ಹೊಡಿಬೇಕಂತೆ. ಮುಂದಿನ ಬ್ಯಾಟ್ಸ್ಮನ್ ಆಗಿ ಸಂದೀಪ್. ಓಹೋ, ಅತ್ಯುತ್ತಮವಾದ ಬೌಲಿಂಗ್. ಕೀಪರ್ ಕ್ಯಾಚ್ ಆಗಿದೆ ಅಂತ ಅಪೀಲ್ ಮಾಡ್ತಾ ಇದ್ದಾರೆ. ಇಲ್ಲ, ಅಪೀಲ್ ಮಾಡಿದ್ರು ಇಲ್ಲಿ ಕೊಡಲ್ಲ. ದೊಡ್ಡ ಹೊಡೆತ. ಗಾಳಿಯಲ್ಲಿ ಚೆಂಡು. ಕ್ಯಾಚ್ ಹಿಡಿದ್ರೆ 500. ಹಿಡ್ದಿಲ್ಲ. 2 ರನ್ ಸೇರ್ಪಡೆ. ಉತ್ತಮವಾಗಿ ಹೊಡೆದಿದ್ದಾರೆ ಗ್ಯಾಪ್ನಲ್ಲಿ. ಕೇವಲ 1 ರನ್ ಮಾತ್ರ. ನಾಗೇಶ್ ಅಣ್ಣ ಡಿಕ್ಲೇರ್ಡಾ? ನಾಗೇಶ್ ಅಣ್ಣ ಡಿಕ್ಲೇರ್ಡ್. ಈ ಬಾಲ್ ವೈಡ್ ಬಾಲ್. ಅತ್ಯುತ್ತಮವಾದ ಕೀಪಿಂಗ್. ವೈಡ್ ಬಾಲ್ ಇದು. ವೈಡ್ ಬಾಲ್. ಓವರ್ ಆದ್ಮೇಲೆ ಡಿಕ್ಲೇರ್ಡು. ಓ ಸ್ಟಂಪ್ ಇಟ್ಟಿಲ್ಲ ಅವರು, ಚಮಕ್ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೊಂದು ಡಾಟ್ ಬಾಲ್. ದೊಡ್ಡ ಹೊಡೆತ. ಗಾಳಿಯಲ್ಲಿ ಚೆಂಡು. ಕ್ಯಾಚ್ ಹಿಡಿದ್ರೆ ಔಟ್. ಈಗ ನಾಗೇಶ್ ಅಣ್ಣವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಗಿರಿ. ಓವರ್ ಮುಕ್ತಾಯಕ್ಕೆ 29. ಸಾಗರ್ ಅವರು ಬ್ಯಾಟಿಂಗ್ ಹೋಗ್ಬೇಕು ದಯವಿಟ್ಟು.
18 ಬಾಲ್ ಇದೆ, 18 ಬಾಲ್ ಇದೆ, ಇನ್ನು 5 ಓವರ್ ಆಗೋಯ್ತು. ಸ್ಕೋರಿನ ಮೊತ್ತ 29, 5 ಓವರ್ 29. ಇನ್ನು 3 ಓವರ್ ಇದೆ. 18 ಎಸೆತಕ್ಕೆ 40 ರನ್ಗಳ ಅವಶ್ಯಕತೆ. 18ಕ್ಕೆ 40. ಸಂದೀಪಣ್ಣ ಡಿಕ್ಲೇರ್ಡಾ? ಸಂದೀಪಣ್ಣ ಗುಡ್ ಎಲೆಕ್ಷನ್ ವಿಫಲ. ಓಡಬೇಕು, ಇಲ್ಲ ಓಡಿಲ್ಲ, ವೈಡ್ ಮಾತ್ರ. ವೈಡ್ ಬಾಲ್. ಪೃಥ್ವೀರ್ ಅವರು ವೇಗದ ಬೌಲರ್. ಮತ್ತೊಂದು ವೈಡ್ ಬಾಲ್. ಸಂದೀಪ್ ಅಣ್ಣವರು ನಿಧಾನವಾಗಿ ಹೊಡಿಬೇಕು. ಚೆಂಡನ್ನ ಬಸ್ ಸ್ಟ್ಯಾಂಡ್ ಕಡೆ ನೋಡಿಸ್ತಾ ಇದ್ದಾರೆ ಅವರು. ಮತ್ತೊಂದು ವೈಡ್ ಬಾಲ್. ಬೌಲರ್ ಚೇಂಜ್ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಫ್ರೆಶ್ ಓವರು. ಮುಂದಿನ ಬೌಲರ್ ಆಗಿ ಮಧುರ್ ಅವರು. ಹುಡುಕಿ ಹೋದ್ರು ಸಿಕ್ಕಿಲ್ಲ ಬಾಲು. 2 ರನ್ ಆಗೋ ಸಾಧ್ಯತೆ. ಕಾದ್ ನೋಡೋಣ. ಸಂದೀಪ್ ಅಣ್ಣವರು ಬಂದಿಲ್ಲ. ಫ್ರೀ ಆಗಿ 2 ರನ್. ವೈಡ್ ಬಾಲ್. ಕೀಪರ್ ದಯವಿಟ್ಟು ಬಾಲ್ ಹಿಡಿಬೇಕಂತಿಲ್ಲಿ. ಪ್ರಸನ್ನರವರಿಗೆ 6 ರನ್ ಬಾರಿಸಿದಲ್ಲಿ ಆಫರ್ ಇದೆ. ಪ್ರಸನ್ನರವರು ವಿಕೆಟ್ ಅನ್ನ ಕಬಳಿಸಿದ್ರೆ ಇಲ್ಲೊಂದು ಆಫರ್ ಇದೆ. SP ಮುನ್ನಜಣ್ಣವರು 10,000 ಆಮೇಲೆ ಕೊಡ್ತಾರಂತೆ. ಥ್ರೋ ಬೌಲಿಂಗ್ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಥ್ರೋ ಆಗ್ತಾ ಇದ್ದಾರಂತವ್ರು. ಮೋಸಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ. ಇವಾಗಿಂದ ಆಗ್ತಾರಂತವ್ರು. ಓಕೆ, ಈಗಲಿಂದ ನೋಡ್ಕೊಳ್ಳಿ. ಉತ್ತಮವಾದ ಹೊಡೆತ. ಔಟ್ ಆಫ್ ದ ಪಾರ್ಕ್. 6. ಈ ಓವರ್ ಅಲ್ಲಿ 20 ರನ್ ಬರುತ್ತಂತೆ. 20 ರನ್. ಸ್ಕೋರ್ 40. ಇನ್ನು 17 ಎಸೆತ 29 ರನ್. 17 ಬಾಲು 29 ರನ್. ಈ ಓವರ್ ಅಲ್ಲಿ 20 ರನ್ ಕಮ್ಮಿ ಬರೋದೇ ಇಲ್ಲಂತೆ. ಒಂದೇ ಬಾಲು, 2 ಬಾಲ. ಅದು ಚೆಕ್ ಅಂತೆ. ಅದು ಚೆಕ್ ಇಲ್ವಾ? ಓಕೆ, ಡಾಟ್ ಬಾಲ್ ಅದು. ಸರಿ, ಮೋಸಕ್ಕೆ ಅವಕಾಶ ಇರೋದಿಲ್ಲ. 16ಕ್ಕೆ 29. ಉತ್ತಮವಾದ ಎಸೆತ. ಮತ್ತೊಂದು ಸಿಕ್ಸರ್. ಈ ಬಾರಿ ಚೆಂಡು ನೇರ ಹಳೆ ಬಸ್ ಸ್ಟ್ಯಾಂಡ್ ಕಡೆ.
ಹಳೆ ಬಸ್ ಸ್ಟ್ಯಾಂಡ್ ಕಡೆ ಇದೆ ಚೆಂಡು. ದಯವಿಟ್ಟು ನಾಗೇಗೌಡ್ರು ಎದ್ಬಿಟ್ರ. ಪಂದ್ಯ ಈಗ ಉತ್ತಮ ಮಟ್ಟಕ್ಕೆ ತಲುಪ್ತಾ ಇದೆ. ಇನ್ನೊಂದು ಸಿಕ್ಸರ್ ನಾವು ಹೊಡೆದ್ರೆ ಓತಮ ನೋಡಿದ ಗ್ಯಾಪ್ ನಲ್ಲಿ ಮಾತಾಡಂಗಿಲ್ಲ. ಇದು ಅತ್ಯುತ್ತಮವಾದ ಫೀಲ್ಡಿಂಗ್, ಅತ್ಯುತ್ತಮವಾದ ಫೀಲ್ಡಿಂಗ್. ಮೂರನೇ ರನ್ ಆಗಿ ಓಡ್ತಾ ಇದ್ದಾರೆ. ರನ್ಔಟ್ ಆಗೋ ಚಾನ್ಸಸ್ ಇದೆ. ಇಲ್ಲ, 3 ರನ್ ಪಡೆದಿದ್ದಾರೆ. 3 ರನ್ ಪಡೆದಿದ್ದಾರೆ. ಮತ್ತೊಂದು ಸಿಕ್ಸರ್. ಪಂದ್ಯದ ದಿಕ್ಕೆ ಬದಲಾಗಿದೆ. ಒಂದ್ ಸೈಡ್ ಬಾಲ್ ಇದೆ. 26 ರನ್ ಬಂದಿದೆ. ಓವರ್ 55. 26 ರನ್ ಅಷ್ಟೇ ಕೊಟ್ಟಿರೋದು. ಇನ್ನ ಅಲ್ಲ, ಸ್ಕೋರ್ ತೆಗಿ. 12 ಎಸೆತ 14 ರನ್ಗಳ ಅವಶ್ಯಕತೆ. 12 ಎಸೆತ 14. ಬಾಲ್ ಕಳೆದೋಯ್ತಾ? ಓ ಶೆಟ್, ಬಾಲ್ ಕಳೆದಾಕಿದ್ದಾರೆ. ಓ, ಇದು ಪುರಸಭೆ ಮೇಲೋಗಿದೆ ಅಂತೆ. ಪುರಸಭೆ ಮೇಲೋಗಿದೆ. ಅತ್ಯುತ್ತಮವಾದ ಹೊಡೆತ ಇದು. ಓ, ಈ ಓವರ್ಗೋಸ್ಕರ ಪ್ರಸನ್ನ ಅವರಿಗೆ SP ಮುನ್ರಾಜ್ ಅವರು ದೊಡ್ಡ ಬಹುಮಾನವನ್ನ ಕೊಡ್ತಾ ಇದ್ದಾರಂತೆ. ಅತಿ ಹೆಚ್ಚು ರನ್ ಕೊಟ್ಟಿರೋದಕ್ಕೆ ಈ ಬಹುಮಾನ ಅವರಿಗೆ. 12 ಎಸೆತ 14 ರನ್ಗಳ ಅವಶ್ಯಕತೆ. ಒಬ್ಬರಿಗೆ 2 ಓವರ್ ಅಷ್ಟೇ. ಇದು 3ನೇ ಓವರ್ ಹೋಗ್ತಾ ಇದಾರಂತ ಅವ್ರು. ಯಾರು? ಒಬ್ಬರಿಗೆ 2 ಓವರ್ ಅಂತೆ. ಮೋಸಕ್ಕೆ ಅವಕಾಶ ಇರೋದಿಲ್ಲ. 3ನೇ ಓವರ್ ಆಗ್ತಾ ಇದಾರಂತವ್ರು. 2ನೇದಾ? 2ನೇ ಓವರ್ ಒಬ್ಬರಿಗೆ. 2ನೇದಿದು. 12 ಎಸೆತ 14 ರನ್ಗಳ ಅವಶ್ಯಕತೆ. ಕೇವಲ 1 ಓವರ್. ಬಸ್ 1 ಓವರ್ ಮೇ ಮ್ಯಾಚ್ ಬದಲೆಂಗೆ. ಸೂಪರ್ ಓವರ್ ಹಾಕಿದ್ದಾರೆ. ಉತ್ತಮವಾದ ಎಸೆತ, ಡಾಟ್ ಬಾಲ್. ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಆಫರ್ ಇಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಆಫರ್ ಆಗ್ಲೇನೆ ಕ್ಯಾನ್ಸಲ್ ಆಗಿದೆ. ಕೀಪರ್ ಕ್ಯಾಚ್ ಹಿಡಿದ್ರೆ ಆಫರ್ ಅಣ್ಣ ಇನ್ನೂ ಇದೆ ಆಫರ್. ಅದು ಅವಾಗನೇ ಕ್ಯಾನ್ಸಲ್ ಮಾಡಿದ್ರು ಅವರು. ಕೀಪರ್ ಕ್ಯಾಚ್ ಆಫರ್ ಕ್ಯಾನ್ಸಲ್ ಆಗಿದೆ. ಈಗ ಗಿರಿ ದೇವಸ್ಥಾನ ತುಂಬಲು ದೇವನಹಳ್ಳಿ ಯುವ ಕಾಂಗ್ರೆಸ್ ಅಧ್ಯಕ್ಷರ ಸಾಗರ್ ಅವರು ಯಾವ ರೀತಿ ಹೊಡಿತಾರೆ ಅಂತ ಕಾದ್ ನೋಡ್ಬೇಕು. ಈಗ ಸ್ಟ್ರೈಕ್ ನಲ್ಲಿ ಸಾಗರ್. ಉತ್ತಮವಾದ ಹೊಡೆತ. ಗ್ಯಾಪ್ ನಲ್ಲಿ 2 ರನ್ ಆಗೋ ಸಾಧ್ಯತೆ. ಕಾದು ನೋಡ್ಬೇಕು. ಇಲ್ಲ, ಕೇವಲ 1 ರನ್ ಮಾತ್ರ. ಸಂದೀಪ್ ಅವರು ಸ್ಟ್ರೈಕ್ ತಗೊಂಡಿದ್ದಾರೆ. ಯಾಕೋ ಪ್ರಸನ್ನ ಅವರು ಸೈಲೆಂಟ್ ಆಗೋದ್ರು. ಉತ್ತಮವಾದ ಹೊಡೆತ. ಇಲ್ಲ, ಅತ್ಯುತ್ತಮವಾದ ಫೀಲ್ಡಿಂಗ್ ಭಾನುವರಿಂದ. ಕೇವಲ 1 ರನ್ ಮಾತ್ರ.
ಸಂದೀಪ್ ಅವರು ಓಡ್ಬೇಕಂತಪ್ಪ ನೀವು. ನಾಳೆ ಆಮೇಲೆ ಓಡ್ತಾರ ಅವರು. ಉತ್ತಮವಾದ ಬ್ಯಾಟಿಂಗ್. ಓ ಇಲ್ಲ ತರ ಅನ್ಕದಲ್ಲಿ ಹೋಗಿದ್ರು. ಇಲ್ಲ ಇಲ್ಲ ಇಲ್ಲ, ಆರಾಮವಾಗಿ 2 ರನ್ ಪಡ್ಕೊಂಡಿದ್ದಾರೆ. ಓವರ್ ಮುಕ್ತಾಯ. 6 ಎಸೆತ 10 ರನ್ಗಳ ಅವಶ್ಯಕತೆ. 6 ಎಸೆತ 10 ರನ್ಗಳ ಅವಶ್ಯಕತೆ. ಈಗ ಬೌಲಿಂಗ್ ಯಾರು ಹಾಕ್ತಾರೆ? ಪ್ರಸನ್ನ ಅಂತ ಹೇಳ್ತಾ ಇದ್ದಾರೆ. ಕಡೆ ಓವರು SR ರವೇಣ್ಣವರಂತೆ. ಫಿಕ್ಸ್ ಆಗಿದೆ ಬಿಡಿ, SR ರವೇಣ್ಣವರು. ಆರು ಎಸೆತ 10 ರನ್ಗಳ ಅವಶ್ಯಕತೆ. ಆರು ಎಸೆತ 10 ರನ್ಗಳು. ಕಡೆ ಓವರ್ ಬರ್ಮನ್ ಅವರು. ಬ್ಯಾಟ್ನ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ಬೇರೆ ಬ್ಯಾಟ್ ಅಂತೆ ಕೊಡಿ. ಅದೇ ಕೊಡಿ, ಅದೇ ಚೆನ್ನಾಗಿದೆ. ಉತ್ತಮವಾದ ಗ್ಯಾಪ್ನಲ್ಲಿ 4 ರನ್ಗಳ ಚೆಂಡು. 4-5 ಎಸೆತ 6 ರನ್ಗಳಿಗೆ ಪಂದ್ಯ. ಐದು ಎಸೆತ 6 ರನ್ಗಳ ಅವಶ್ಯಕತೆ. ಉತ್ತಮವಾದ ಮತ್ತೊಂದು ಗ್ಯಾಪ್ನಲ್ಲಿ ಬೌಂಡರಿ ಎತ್ತ 4. ರನ್ಗಳ ಅವಶ್ಯಕತೆ. ದೊಡ್ಡ ಪಂದ್ಯ ಮುಕ್ತಾಯ ಆಗುತ್ತಾ ಇಲ್ಲ ನೋಡ್ಬೇಕು. ಕ್ಯಾಚ್, ಅತ್ಯುತ್ತಮವಾದ ಕ್ಯಾಚ್ ಹಿಡಿದಿದ್ದಾರೆ ಅಲ್ಲಿ. ಅತ್ಯುತ್ತಮವಾದ ಕ್ಯಾಚ್ ಹಿಡಿದಿರೋ. ಪಂದ್ಯ ಇನ್ನೂ ಮುಗುದಿಲ್ಲ, ಪಂದ್ಯ ಮುಗುದಿಲ್ಲ. ಉತ್ತಮವಾದ ಕ್ಯಾಚ್ ಪಡೆದಿದ್ದಾರೆ ಅಲ್ಲಿ. ಸಿಂಗಲ್ ಹ್ಯಾಂಡ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಇದು. ಪುಟ್ಟು ಏನ್ರಿ ಫೀಲ್ಡಿಂಗ್ ಪುಟ್ಟುದು. ಈಗ 3 ಎಸೆತ 2 ರನ್ಗಳ ಅವಶ್ಯಕತೆ.
ಓ ಬ್ಯಾಟಿಂಗ್ ನಲ್ಲಿ ಮನು, ಬ್ಯಾಟಿಂಗ್ ನಲ್ಲಿ ಮನು. ಈಗಲೂ ಪಂದ್ಯ ವಾಲಿಲ್ಲ, 50-50 ಚಾನ್ಸ್ ಇದೆ. 3-2 ಉತ್ತಮವಾಗಿ ಹೊಡೆದಾರೆ ಸ್ಟ್ರೈಟ್ ಅಂತ. 2 ರನ್ ಆಗೋ ಸಾಧ್ಯತೆ ಇಲ್ಲ. ಓ ಇಲ್ಲದ ರನ್ ಕದಿಲ್ ಹೋಗಿ ಸಾಗರ್ ಔಟ್ ಆಗಿದ್ದಾರೆ. 2 ಎಸೆತ 1 ರನ್. ಪಂದ್ಯ ಡ್ರಾ ಆಗಿದೆ, ಪಂದ್ಯ ಡ್ರಾ ಆಗಿದೆ. ನೋಡಿ ಇಲ್ಲಿ ಮ್ಯೂಸಿಕ್ ಆಗ್ತಾ ಇಲ್ಲ, ಮ್ಯೂಸಿಕ್ ಆಗ್ತಾ ಇಲ್ಲ ಇಲ್ಲಿ. ಮನು ಇಂಥ ಎಷ್ಟೋ ಮ್ಯಾಚ್ಗಳನ್ನ ಗೆಲ್ಸ್ಬಿಟ್ಟಿದ್ದಾರೆ ಮನು ಅವರು. ಓ ಪ್ರೆಷರ್ ಪ್ರೆಷರ್ ಪ್ರೆಷರು, ಬೌಲರ್ಗೋ ಬ್ಯಾಟ್ಸ್ಮನ್ಗೋ ಗೊತ್ತಾಗ್ತಾ ಇಲ್ಲ, ಪ್ರೆಷರು, ಬಲೆ ಪ್ರೆಷರ್. ಓ ಕೀಪರ್ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಈ ಬಾರಿ ರನ್ ಔಟ್ಗೆ ಇಕ್ತಾ ಇದ್ದಾರೆ. ಇಲ್ಲ, ಪಂದ್ಯ ಮುಕ್ತವಾಗಿದೆ, ಪಂದ್ಯ ಗೆದ್ದಿದ್ದಾರೆ. ಕೆ ಸಿ ಮಂಜಣ್ಣನವರ ತಂಡ ಜಯಶೀಲಾಗಿದ್ದಾರೆ.